ಇದು ನಿಮಿಷ ನಾವು ಸುವರ್ಣ ಟಿವಿಯಲ್ಲಿ ಮಾತಾಡುವಾಗ ನಮ್ಮ ಸ್ನೇಹಿತರು ಮಾತಾಡ್ತಾ ಇರ್ತಾರೆ, DK ಶಿವಕುಮಾರ್ ಹೇಳಿಕೆ ಮಾತಾಡ್ತಾರೆ, ಯಾವುದೇ ಭಯೋತ್ಪಾದಕನ ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ನಾವು ಬ್ರದರ್ಸ್ ಅಂತ ಕರೆಯುವುದಿಲ್ಲ, ಯಾವುದೇ ಸಮುದಾಯಕ್ಕೆ ಸೇರಿದ್ರು ಕೂಡ ಅಂತಕ್ಕಂಥ ಸ್ಪಷ್ಟಪಡಿಸಿದ್ದಾರೆ. ನಾನು ಕೂಡ ಸ್ಪಷ್ಟಪಡಿಸ್ತಾ ಇದ್ದೀನಿ. ಮುಸಲ್ಮಾನ್ ಬಾಂಧವರು ಇರೋದು, ಹಿಂದೂ ಬಾಂಧವರು ಇರ್ಬೋದು, ಅಣ್ಣ ತಮ್ಮಂದ್ರ ಬದುಕಬೇಕು ಅಂತ ಬ್ರದರ್ಸ್ ಅಂತ ಹೇಳ್ತೀವಿ ಹೊರತು ನೀವು ಅಪಾರ್ಥ ಮಾಡಿಕೊಂಡು ನಿಮ್ಮ ಮಗುವಿಗೆ ಮಾಡ್ಲಿಕ್ಕಾದ್ರೆ ನೀವು ನಿಮಗೂ ಮಾತಾಡ್ಲಿಕ್ಕೆ ರಾಜ್ಯ ಸರ್ಕಾರ ಅಧಿಕಾರದಲ್ಲಿಲ್ಲ. DK ಶಿವಕುಮಾರ್ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಕೇಳ್ಕೊಳ್ರಿ, ಬಹಳ ಜನ ನೋಡಿದೀನಿ, ಕೇಳ್ಕೊಳ್ಳಿ. ನಿಮ್ ಮೂಗಿನ ರಾಜಕೀಯ ಮಾಡ ಯಾವ ಕತೆ ಮಾತಾಡ್ತೀರಿ ನೀವು? ನಿಮ್ಗೆ ಗೌರವ ಇದೆಯಾ? ಕಾನೂನು ಗೊತ್ತಿದೆ ನಿಮಗೆ? CRPC 321 says it provides the government to set up a subcommittee to take a decision whether it is right or wrong. Prosecution will take a decision. You are not aware of the law. ನಿಮಗೆ ಕಾನೂನಿನ ಪರಿಜ್ಞಾನ ಇದ್ದವರು ಮಾತಾಡ್ತೀರಿ. DK ಶಿವಕುಮಾರ್ ಬಗ್ಗೆ ಸಿದ್ದರಾಮಯ್ಯ ಮಾತಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ. ಜ್ಞಾಪಕ ಇಟ್ಕೊಳ್ಳಿ. ದೇಶದ್ರೋಹಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಪೊಲೀಸರ ಮನೋಬಲವನ್ನು ತಗ್ಗಿಸ್ತಾ ಇದ್ದೀರಿ. ಯಾವ ವಿಚಾರಕ್ಕೆ ಬರಬೇಕು? ಪೊಲೀಸರ ಮನೋಬಲವನ್ನು ನೀವು ತಗ್ಗಿಸ್ತಾ ಇದ್ದೀರಿ. ಪೊಲೀಸರು ವರದಿಯನ್ನು ಸಲ್ಲಿಸಿದ್ದಾರೆ, ಇದು ಗಂಭೀರ ಪ್ರಕರಣ, ಹಿಂದುಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ವರದಿಯನ್ನು ಸಲ್ಲಿಸಿದ್ದಾರೆ. ಅವರ ವರದಿಯನ್ನ ಮೂಲಿಗೆ ಇಟ್ಟು ನೀವು ಕ್ಯಾಬಿನೆಟ್ ನಲ್ಲಿ ಮುಸ್ಲಿಂ ತುಷ್ಟೀಕರಣಕ್ಕಾಗಿ ಕೇಸನ್ನು ಹಿಂತುಕೊಳ್ತಾ ಇದ್ದೀರಿ. ವಿಚಾರಗಳಲ್ಲಿ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಸರ್ಕಾರ ಏನ್ ಮಾಡಬೇಕು? ಜನರ ಅಭಿವೃದ್ಧಿ ಕೆಲಸ ಮಾಡಬೇಕು. ದೇಶದ್ರೋಹಿಗಳ ಪರವಾಗಿ ಈಗ ಸಬ್ ಕಮಿಟಿಯನ್ನ ಫಾರ್ಮ್ ಮಾಡೋ ಸರ್ಕಾರ ಪೊಲೀಸ್ ಇಲಾಖೆ ಕೊಟ್ಟಿರುವ ಪತ್ರಕ್ಕೆ ಕಿಮ್ಮತ್ತು ಕೊಟ್ಟಿಲ್ವಾ ಅನ್ನೋದು ನನ್ನ ಪ್ರಶ್ನೆ. ಅವರ ಮನೋಸ್ಥೈರ್ಯ ಬೆಳೆಸೋದು ಸರ್ಕಾರದ ಕರ್ತವ್ಯ ಅಲ್ವಾ? ನಿಮ್ಮ ವಿಚಾರದಲ್ಲಿ ಒಪ್ತೇನೆ. ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯ ದೇಶದ ಹೆಮ್ಮೆಯ ಪೊಲೀಸರಿಗೆ ನಾವು ಅಗೌರವವಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಮಾತಾಡ್ತಾ ಇದ್ದೀನಿ. ನಮ್ಗೆ ಹೇಳಿ, ಅವ್ರು ಕೊಟ್ಟಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಪರಿಗಣಿಸಿದ್ದಾರೆ. ಎಲ್ಲವನ್ನೂ ಕೂಡ ನೋಡಿದ ನಂತರ ಯಾವುದೇ ಒಂದ್ ನಿಮಿಷ ತಿಳ್ಕೊಳ್ಳಿ. ಈ ಕೇಸ್ ಯಾವಾಗ ಆಗ ಸಂದರ್ಭದಲ್ಲಿ ಯಾವ ಸರ್ಕಾರ ಅಧಿಕಾರದಲ್ಲಿತ್ತು, ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ರು, ಯಾವ ಸಮುದಾಯ ನಮ್ಮಲ್ಲಿ ಮಾಡಿದ್ದಾರೆ. ಕೇಸ್ ಹಾಕಿದ್ ಯಾವಾಗ? ಕೇಸ್ ಮಾಡಿದ ಯಾರು? ಬಿಜೆಪಿ ಸರ್ಕಾರ ಅಧಿಕಾರ ಇದ್ದಾಗ ಒಂದು ವರ್ಗವನ್ನು ಟಾರ್ಗೆಟ್ ಮಾಡಿ ಕೇಸ್ ಮಾಡಿದಾಗ ಇಸ್ ನಾಟ್ ಗವರ್ಮೆಂಟ್ ಡ್ಯೂಟಿ ಟು ವೀಕ್ಷಕರ ಇವರು ಅಮಾಯಕರ, ಇಲ್ಲಿರೋರು ಅಮಾಯಕರ, ಈ ಸ್ಕ್ರೀನ್ ನಲ್ಲಿ ಇರೋರು ಅಮಾಯಕರ, ಪೊಲೀಸ್ ಠಾಣೆಯ ಜೀಪ್ ಮೇಲೆ ನಿಂತು ಪ್ರಚೋದನೆ ಕೊಡ್ತಾ ಇರೋನು ಅಮಾಯಕನ, ಪೊಲೀಸ್ ಸಿಬ್ಬಂದಿಯ ಮೇಲೆ ಅಟ್ಯಾಕ್ ಮಾಡಿದವನು ಅಮಾಯಕನ. ಭಾವನವರೇ, ಎಲ್ಲಾ ಕೇಸುಗಳು ಜಾಹೀರಾತು ಯಾವ್ದ್ರ ಬಗ್ಗೆ ಪಡಿಸ್ತೀರೋ ಅದನ್ನ ಹೈಲೈಟ್ ಆಗೋದು, ಜಾಹೀರಾತು ಯಾವ್ದನ್ನ ಪ್ರಚಾರ ಪಡಿಸ್ತೀರೋ ಅದನ್ನೇ ಹೈಲೈಟ್ ಆಗ್ತಿರೋದು. ಇದು ಮುಸಲ್ಮಾನರು ಜಾಹೀರಾತನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಬಿಜೆಪಿ. ಡು ಯು ನೋ ಹೌ ಮೆನಿ ಕೇಸಸ್ ಹ್ಯಾಪನ್ ಇನ್ ಹುಬ್ಳಿ ಘಾಟ್? ನೀವು 100 ಕತೆ ಹೇಳ್ಬೇಡಿ ನಾಗರಾಜ್ ಯಾದವ್ ಅವರೇ. ಈ ಕೇಸ್ ಬಗ್ಗೆ ಹೇಳಿ. 100 ಅಲ್ಲ, 100 ಪುರಾಣ ಹೇಳಿದ್ರು ನಾನು ಕೇಳಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.